ನಮಸ್ತೆ ಕರ್ನಾಟಕ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಕ್ಕಿಂತ ಮುಂಚೆ ಮಾರ್ಕೆಟ್ ನಲ್ಲಿ ಏನೆಲ್ಲ ಆಕ್ಟಿವಿಟಿ ನಡೆದಿದೆ ಅಂತೇಳಿ ಮೊದಲು ತಿಳ್ಕೋಬೇಕಾಗತ್ತೆ. ಓಕೆ, ಸೊ ಈ ಫಸ್ಟ್ ಕ್ಯಾಂಡಲ್ ದಲ್ಲಿ ಅಬ್ಸರ್ವ್ ಮಾಡಿ ಸೆಲ್ಲಿಂಗ್ ನ ಕ್ರಿಯೇಟ್ ಮಾಡ್ಕೊಂಡ್ ಬಂದಿದ್ದಾರೆ. ಎಷ್ಟೋ ಜನ ಸೆಲ್ ಮಾಡಿರ್ತಾರೆ. ಓಕೆನಾ, ಸೆಲ್ ಮಾಡ್ಲಿಕ್ಕೆ ಹೋಗಿ ಬಾಟಮ್ ಅಲ್ಲಿ ಏನಾಗಿರ್ತಾರೆ ಅಂದ್ರೆ ಟ್ರ್ಯಾಪ್ ಆಗಿಬಿಡ್ತಾರೆ. ಎನಿ ಟೈಮ್ ಏನಾಗುತ್ತೆ, ಟ್ರ್ಯಾಪ್ ಆಗಿಬಿಡ್ತಾರೆ. ಯಾಕೆ ಆಗ್ತಾರಂದ್ರೆ ಇಲ್ಲೆಲ್ಲ ಅಬ್ಸಾರ್ಪ್ಷನ್ ಅಂತೇಳಿ ಕರಿತೀವಿ. ಓಕೆನಾ, ಅಬ್ಸಾರ್ಪ್ಷನ್ ಏರಿಯಾ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಬಾಟಮ್ ಅಲ್ಲಿ. ಸೊ ಓಕೆನಾ, ಸೊ ಅದೇ ರೀತಿ ಬಾಟಮ್ ಅಲ್ಲಿ ನಾವು ನೋಡ್ತಾ ಇದ್ವಿ, ಅಬ್ಸರ್ವ್ ಮಾಡ್ತಾ ಇದ್ವಿ ಬಯಸ್ ಯಾವ ರೀತಿ ಎಂಟ್ರಿ ಕೊಡ್ತಿದ್ದಾರೆ ಅಂತೇಳಿ ನೋಡ್ತಾ ಇದ್ವಿ. ಸೊ ಸಡನ್ ಆಗಿ ಏನಂದ್ರೆ ಈ ಕ್ಯಾಂಡಲ್ ಅಲ್ಲಿ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಸಡನ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ಸ್ಟ್ರಾಂಗ್ ಬಿಗ್ ಪ್ಲೇಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಡಿಮ್ಯಾಂಡ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಈ ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಸ್ಟ್ರಾಂಗ್ ಆಗಿ ಏನಾಯ್ತು ಅಂದ್ರೆ ಪ್ರೈಸ್ ಅಗ್ರೆಸಿವ್ ಆಗಿ ಮೂವ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಓಕೆನಾ, ಇನ್ಸ್ಟಿಟ್ಯೂಷನ್ ದವ್ರು ಏನ್ ಮಾಡಿದಾರೆ ಅಂದ್ರೆ ಬಾಟಮ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಕ್ಕೆ. ಓಕೆನಾ, ಸೊ ಅದೇ ರೀತಿ ಈ ಪಾಯಿಂಟ್ ಅಲ್ಲಿ ಯಾಕೆ ರಿಜೆಕ್ಷನ್ ಆಯ್ತು ಅಂದ್ರೆ ಇಲ್ಲ ಆಲ್ರೆಡಿ ಏನು ಸೆಲ್ ಮಾಡಿರ್ತಾರಲ್ಲ ಅವ್ರದೆಲ್ಲ ಲಿಕ್ವಿಡಿಟಿ ಕ್ಲಿಯರ್ ಆಗಿದೆ. ಓಕೆನಾ, ಸೊ ಕ್ಲಿಯರ್ ಆದ್ಮೇಲೆ ಏನಾಗಿದೆ, ಆಲ್ಮೋಸ್ಟ್ ಈ ಪಾಯಿಂಟ್ ಅಲ್ಲಿ ಪೊಸಿಷನ್ಸ್ ಅನ್ನ ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಓಕೆನಾ, ಸೊ ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ಪ್ರೈಸ್ ಏನಾಗಿದೆ, ಪ್ರೈಸ್ ಪುಲ್ ಬ್ಯಾಕ್ ಹೋಗಿ ಅದೇ ಸೆಲ್ಲರ್ ಝೋನ್ ಇಂದ ರಿಜೆಕ್ಷನ್ ಆಗಿ ಕೆಳಗಡೆ ಬಂದು ಇಲ್ಲಿ ಕ್ಲೋಸ್ ಆಗಿದೆ. ಓಕೆನಾ, ಸೊ ನಿನ್ನೆ ಮಾರ್ಕೆಟ್ ಇದ್ದು ಅನಾಲಿಸಿಸ್. ಓಕೆ, ಅದೇ ರೀತಿ ಇವತ್ತಿನ ಮಾರ್ಕೆಟ್ ಯಾವ ರೀತಿ ಇರುತ್ತಂದ್ರೆ ಸಿಂಪಲ್ ಇರುತ್ತೆ ನೋಡಿ. ಸೊ ಅಬ್ಸರ್ವ್ ಮಾಡಿ ಪ್ರೈಸ್ ಏನಾಗುತ್ತೆ, ಈ ಪಾಯಿಂಟ್ ನಮಗೆ ಬೈಯಿಂಗ್ ನಾವೇನಾದ್ರೂ, ಸೊ ಇವಾಗ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಪ್ರೈಸ್ ನಮಗೆ ಇಲ್ಲಿ ಬರಬೇಕು. ಓಕೆನಾ, ಸೊ ಈ ಲೆವೆಲ್ಗೆ ಬರಬೇಕಾಗುತ್ತೆ. ಈ ಲೆವೆಲ್ ಬಂದ್ರೆ ಮಾತ್ರ ನಾವ್ ಏನ್ ಮಾಡ್ತೇವೆ ಅಂದ್ರೆ 55,600 ಲೆವೆಲ್ ಬಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಯಾವ ತರ ಬರ್ಬೇಕು, ಪ್ರೈಸ್ ಈ ತರ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಬರಬೇಕು. ಓಕೆನಾ, ಅದೇ ರೀತಿ ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರಬೇಕಾಗುತ್ತೆ. ಓಕೆನಾ, ಈ ರೀತಿ ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಅಗೇನ್ ಏನ್ ಬರ್ಬೇಕು, ಪ್ರೈಸ್ ಪುಲ್ ಬ್ಯಾಕ್ ಬಂದು ಮೇಲ್ಗಡೆ ಹೋಗ್ಬೇಕಾಗುತ್ತೆ. ಓಕೆನಾ, 55,700 ಲೆವೆಲ್ ಅಲ್ಲಿ. ಓಕೆನಾ, ಸೊ ಈ ರೀತಿ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಲೆವೆಲ್ ಅಲ್ಲಿ ಬಂದ್ರೆ ನಾವೇನ್ ಮಾಡ್ತೀವಿ, ಟ್ರೇಡಿಂಗ್ ಸೆಟಪ್ ನ ಮಾಡ್ಕೊಳ್ತೇವೆ. ಓಕೆನಾ, ನಮ್ದು ರಿಸ್ಕ್ ರಿವಾರ್ಡ್ ಎಷ್ಟಿರುತ್ತೆ ಅಂದ್ರೆ 1:3 1:3 1:4 ಆರಾಮಾಗಿ ರೀಚ್ ಆಗುತ್ತೆ. ಓಕೆನಾ, ಈ ಲೆವೆಲ್ ದಲ್ಲಿ ಈ ತರ ರಿಜೆಕ್ಷನ್ ಆಗುವುದನ್ನ ಅಬ್ಸರ್ವ್ ಮಾಡಿ. ಓಕೆನಾ, ಬ್ಯಾಂಕ್ ನಿಫ್ಟಿಯಲ್ಲಿ. ಓಕೆ, ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ. ಅಬ್ಸರ್ವ್ ಮಾಡಿ ನಿಫ್ಟಿಲಿ ನೋಡಿ ಸಿಂಪಲ್ ಇರುತ್ತೆ. ಸೊ ಪ್ರೈಸ್ ಏನಾಗುತ್ತೆ, ಈ ಪಾಯಿಂಟ್ ಅಲ್ಲಿ ಕ್ಲೋಸ್ ಆಗಿದೆ. ಓಕೆನಾ, ಸೊ ಇವಾಗ ಏನಾಗ್ಬೇಕಂದ್ರೆ ಈ ಲೆವೆಲ್ಗೆ ಬರಬೇಕಾಗತ್ತೆ. ಓಕೆನಾ, ಸೊ ಈ ಲೆವೆಲ್ಗೆ ಬರಬೇಕಾಗತ್ತೆ. ನೆಕ್ಸ್ಟ್ 24,700 ಲೆವೆಲ್. 24,700 ಲೆವೆಲ್ ಅಲ್ಲಿ ಏನಾದ್ರೂ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂತು. ಓಕೆನಾ, ಆಮೇಲೆ ಏನಾಗುತ್ತೆ, ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರಬೇಕಾಗುತ್ತೆ. ಫಸ್ಟ್ ಎರಡು ಕ್ಯಾಂಡಲ್ ಹೋಗ್ಬೇಕು ಮೇಲ್ಗಡೆ. ಓಕೆನಾ, ಸೊ ಮೇಲ್ಗಡೆ ಹೋಗಿ ಫಸ್ಟ್ ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಮತ್ತೆ ಎರಡು ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಪುಲ್ ಬ್ಯಾಕ್ ಬರಬೇಕಾಗುತ್ತೆ. ಓಕೆನಾ, ಸೊ ಈ ತರ ಒಂದು ಪುಲ್ ಬ್ಯಾಕ್ ಬಂದಾಗ ನಾವ್ ಏನ್ ಮಾಡಬೇಕು, ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಏನ್ ಮಾಡಬಹುದು ಅಂದ್ರೆ ಲಾಂಗ್ ಸೈಡ್ ಅನ್ನ ಟ್ರೇಡ್ ಅನ್ನ ಮಾಡಬಹುದು. ಓಕೆನಾ, 24,900 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ನಿಫ್ಟಿಯಲ್ಲಿ. ಓಕೆ, ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಟ್ರೇಡಿಂಗ್ ಸೆಟಪ್ ನ ಮಾಡ್ಕೋಬೇಕಾಗುತ್ತೆ. ಓಕೆನಾ, ನಿಫ್ಟಿಯಲ್ಲಿ ಬಾಟಮ್ ಲೆವೆಲ್ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಎಷ್ಟಾಗುತ್ತೆ, ಬಾಟಮ್ ಲೆವೆಲ್ ಟ್ರೈ ಮಾಡಿ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಸೆಲ್ಲಿಂಗ್ ಹೋಗ್ಬೇಕಂದ್ರೆ ಈ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಹೋಗ್ಬೇಕಂದ್ರೆ ಇದನ್ನ ಬ್ರೇಕ್ ಆಗ್ಬೇಕು. ಓಕೆನಾ, ಇದೆಲ್ಲ ಲೆವೆಲ್ಸ್ ಅನ್ನ ಬ್ರೇಕ್ ಆಗ್ಬೇಕು. ಬ್ರೇಕ್ ಆದ್ಮೇಲೆ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೇಕು ಏನಂದ್ರೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಪ್ಲಸ್ ಓಕೆನಾ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಎಕ್ಸ್ಪೆಕ್ಟ್ ಮಾಡಿ. ಓಕೆನಾ, ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಎಕ್ಸ್ಪೆಕ್ಟ್ ಮಾಡಿ. ಆಮೇಲೆ ಒಂದು ಪುಲ್ ಬ್ಯಾಕ್ ಹೋಗುತ್ತೆ. ಓಕೆ, ಈ ಪುಲ್ ಬ್ಯಾಕ್ ಇಂದ ನೀವೇನ್ ಮಾಡಬಹುದು, ಸೆಲ್ಲಿಂಗ್ ಸೈಡ್ ಅನ್ನ ಟ್ರೇಡಿಂಗ್ ಸೆಟಪ್ ನ ಮಾಡ್ಕೋಬಹುದು. ಓಕೆನಾ, ಟಾಪ್ ಅಲ್ಲಿ ಎಲ್ಲಿ 25,100 ಲೆವೆಲ್ ಅಲ್ಲಿ ನೋಡ್ಬೇಕಾಗತ್ತೆ ಸೆಲ್ಲಿಂಗ್ ಹೋಗ್ಬೇಕಂದ್ರೆ. ಓಕೆನಾ, ಸೊ ಅಲ್ಲಿವರೆಗೂ ಸೆಲ್ಲಿಂಗ್ ಬರಲ್ಲ. ಓಕೆನಾ, ಬೈಯಿಂಗ್ ಬರುತ್ತೆ. ಎನಿ ಟೈಮ್ ಏನಾಗುತ್ತೆ, ಈ ಪಾಯಿಂಟ್ ಅಲ್ಲಿ ಬೈಯಿಂಗ್ ಅನ್ನ ಸೆಟಪ್ ಮಾಡ್ಕೊಳ್ಳಿ. ಓಕೆ, ಸೊ ಇದೇ ರೀತಿ ಅನಾಲಿಸಿಸ್ ನ ಮಾಡಿ ಕೊಡ್ತಾನೆ ಇರ್ತೇವೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ. ಓಕೆನಾ, ಸೊ ಯಾಕಂದ್ರೆ ನೀವು ಎಷ್ಟು ಮಾರ್ಕೆಟ್ ನಲ್ಲಿ ಇನ್ನು ತಿಳ್ಕೊಬೇಕಂತೇಳಿ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅಲ್ಲಿವರೆಗೂ ನಾವೇನ್ ಮಾಡಿದ್ರೆ ಆರ್ಡರ್ ಫ್ಲೋದಲ್ಲಿ ಕ್ಲಾರಿಟಿ ಕೊಡಬೇಕಂದ್ರೆ ನೀವು ಕಮೆಂಟ್ ಅನ್ನ ತಿಳಿಸ್ಕೊಡ್ಬೇಕಾಗುತ್ತೆ. ಅಂದಾಗ ನಾವು ಇನ್ನೂ ಡೆಪ್ತ್ ಆಗಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ.